ನೋಡಿ, ಹೃದಯಾಘಾತಕ್ಕೂ ಕೋವಿಡ್ ಅಥವಾ ವ್ಯಾಕ್ಸಿನ್ಗೂ ಸಂಬಂಧ ಇಲ್ಲ. ಹೃದಯಾಘಾತಕ್ಕೂ ಕೋವಿಡ್ ವ್ಯಾಕ್ಸಿನ್ಗೂ ಸಂಬಂಧ ಇಲ್ಲ. ಹೃದಯಾಘಾತಕ್ಕೆ ವಯಸ್ಕರ ಜೀವನ ಶೈಲಿ ಕಾರಣ ಆಗಿದೆ ಅಂತ ಈಗ ICMR ಮತ್ತು ಏಮ್ಸ್ ಜಂಟಿ ಅಧ್ಯಯನದ ಬಳಿಕ ಈ ವರದಿಯಂತೆ 19 ರಾಜ್ಯ ಕೇಂದ್ರಾಡಳಿತ ಪ್ರದೇಶದಲ್ಲಿ ನಡೆದಿದೆ ಅಧ್ಯಯನ. ಹಠಾತ್ತನೆ ಮರಣ ಹೊಂದಿದ ವ್ಯಕ್ತಿಗಳ ಮೇಲೆ ಕೇಂದ್ರೀಕರಿಸಿ ಅಧ್ಯಯನ ಮಾಡಿದಾರಂತೆ. ಆಗಿಂದನೂ ನಡ್ಕೊಂಡು ಬರ್ತಾನೆ ಇದೆ ಇದು. ಹಠಾತ್ತನೆ ಅಂದರೆ ಏಕಾಏಕಿ ಕುಸಿದು ಬಿದ್ದು ಸತ್ತೋಗ್ತಾರೆ. ಈ ಥರ ಇದ್ದಾಗ ಅಂಥ ಕೇಸ್ಗಳನ್ನ ಸ್ಟಡಿ ಮಾಡಿದ್ದಾರೆ. ಆಗ ಗೊತ್ತಾಗಿರೋದು ಹಾರ್ಟ್ ಅಟ್ಯಾಕ್ಗೂ ಈ ವ್ಯಾಕ್ಸಿನ್ಗೂ ಸಂಬಂಧ ಇಲ್ಲ. ಇದನ್ನು ಕೇಂದ್ರ ಸರ್ಕಾರನೇ ಸ್ಪಷ್ಟಪಡಿಸಿದೆ. ಹೃದಯಾಘಾತಕ್ಕೆ ವಯಸ್ಕರ ಜೀವನ ಶೈಲಿ ಕಾರಣ, ಸೆಡೆಂಟರಿ ಲೈಫ್ ಸ್ಟೈಲ್ ಅಂತ ಹೇಳ್ತಾರಲ್ಲ, ಅದು ಕಾರಣವಾಗಿದೆ, ಫುಡ್ ಕಾರಣ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ರಾಜ್ಯದಲ್ಲಿ ಸಂಭವಿಸ್ತಾ ಇರ್ತಕ್ಕಂಥ ಹೃದಯಾಘಾತ ಸಾವಿನ ಪ್ರಕರಣ ಒಂದು ಹಂತದಲ್ಲಿ ಮುಖ್ಯಮಂತ್ರಿಗಳು ಕೂಡ ಬರ್ಕೊಂಡ್ರು, ಇದಕ್ಕೆ ವ್ಯಾಕ್ಸಿನ್ ಕಾರಣ ಇರಬಹುದಾ ಅಂತ. ಈಗ ಕೇಂದ್ರದಿಂದ ಏನು ಸ್ಪಷ್ಟನೆ ಹಾಗಾದರೆ? ಅರವಿಂದ್, ನೋಡಿ, ಕರ್ನಾಟಕ ಮಾತ್ರ ಅಲ್ಲದೆ ದೇಶಾದ್ಯಂತ ಬೇರೆ ಬೇರೆ ಕಡೆಗೆ ಹೃದಯಾಘಾತದಿಂದ ಯುವಕರು, ಅದರಲ್ಲೂ ಕೂಡ ವಿಶೇಷವಾಗಿ ವಯಸ್ಕರು ಹಠಾತ್ತನೆ ಹೃದಯಾಘಾತಕ್ಕೆ ಒಳಗಾಗ್ತಾ ಇದ್ರು, ಸಾವನ್ನಪ್ತಾ ಇದ್ರು. ಈ ರೀತಿಯಾದಂಥ ಘಟನೆಗಳು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಸಂಭವಿಸಲಿಕ್ಕೆ ಶುರುವಾಗಿತ್ತು. ಈ ಹಿನ್ನೆಲೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಅಧ್ಯಯನ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಕೂಡ ಮುಂದಾಗಿತ್ತು. ICMR ಮತ್ತು ಏಮ್ಸ್, ದೆಹಲಿಯ ಏಮ್ಸ್ ಜಂಟಿಯಾಗಿ ಈ ಒಂದು ಅಧ್ಯಯನವನ್ನು ಮಾಡಿತ್ತು. 2021ರಿಂದ 2023ರ ನಡುವೆ ಈ ಅಧ್ಯಯನಗಳು ಕೂಡ ನಡೆದಿತ್ತು. ಒಟ್ಟು ಮುಖ್ಯವಾಗಿ 19 ರಾಜ್ಯಗಳಲ್ಲಿರುವಂತಹ 43ಕ್ಕೂ ಹೆಚ್ಚು ಆಸ್ಪತ್ರೆಗಳಲ್ಲಿ ಈ ಬಗ್ಗೆ ಅಧ್ಯಯನ ಮಾಡುವಂಥ ಕೆಲಸವನ್ನ ಮಾಡಲಾಗಿತ್ತು. ಯಾರು ಈ ರೀತಿಯಾದಂತಹ ಹಠಾತ್ತನೆ ಹೃದಯಾಘಾತ ಆಗಿ ಸಾವನ್ನಪ್ಪಿದ್ರು ಅವರ ಬಗ್ಗೆ ಮಾಹಿತಿಗಳನ್ನು ಕಲೆ ಹಾಕಿ ಅವರ ಮೇಲೆ ಅಧ್ಯಯನ ಮಾಡುವಂಥ ಕೆಲಸವನ್ನ ಮಾಡಿದ್ರು. ಈಗ ಸುದೀರ್ಘವಾದಂಥ ಅಧ್ಯಯನದ ಬಳಿಕ, ಅಂದ್ರೆ 2023 ಅಂದ್ರೆ ಈಗ 25, ಸುಮಾರು 2 ವರ್ಷಗಳಾದ ಬಳಿಕ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿಯನ್ನು ಬಿಡುಗಡೆ ಮಾಡಿರುವಂಥದ್ದು. ವರದಿಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿರುವಂಥದ್ದು, ಕೊರೋನಾ ವ್ಯಾಕ್ಸಿನ್ಗೂ ಮತ್ತೆ ಈ ಒಂದು ಹಠಾತ್ತನೆ ಹೃದಯಾಘಾತಗಳೇನಾಗ್ತಾ ಇದಾವೆ ವಯಸ್ಕರಲ್ಲಿ, ಅದರಲ್ಲೂ ಕೂಡ ವಿಶೇಷವಾಗಿ 18ರಿಂದ 45 ವರ್ಷದ ನಡುವಿನಲ್ಲಿ ಹಠಾತ್ ಹೃದಯಾಘಾತ ಏನಾಗ್ತಾ ಇದೆ, ಇದಕ್ಕೆ ಕೋವಿಡ್ ವ್ಯಾಕ್ಸಿನ್ ಕಾರಣ ಅಲ್ಲ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸುವಂತ ಕೆಲಸವನ್ನ ಮಾಡಿದೆ. ಈ ರೀತಿಯಾದಂಥ ಹೃದಯಾಘಾತಗಳಿಗೆ ಆನುವಂಶಿಕ ಕಾರಣಗಳಿರುತ್ತೆ. ಅವರ ಪೂರ್ವಜರ ಆನುವಂಶಿಕ ಕಾರಣಗಳನ್ನು ಕೂಡ ಮುಖ್ಯವಾಗಿ ಗಮನಿಸಬೇಕಾಗುತ್ತೆ. ಇದರ ಜೊತೆಗೆ ಇವತ್ತು ಬದಲಾದಂತಹ ಲೈಫ್ ಸ್ಟೈಲ್ಗಳೇನಿದಾವೆ, ಊಟ ಉಪಚಾರಗಳೇನಿದಾವೆ, ಹವ್ಯಾಸಗಳೇನಿದಾವೆ ಅಥವಾ ಒತ್ತಡಗಳೇನಿದಾವೆ, ಇವೆಲ್ಲವೂ ಕೂಡ ಕಾರಣ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಉಲ್ಲೇಖಿಸುವಂತ ಕೆಲಸವನ್ನ ಮಾಡಿರುವಂತದ್ದು. ಮತ್ತೆ ಈ ರೀತಿಯಾದಂತಹ ಹೃದಯಾಘಾತಗಳಿಗೆ ಕೊರೋನಾ ವ್ಯಾಕ್ಸಿನ್ ಅನ್ನುವಂತಹ ಕಾರಣ ಅನ್ನುವಂತಹ ಅಭಿಪ್ರಾಯಗಳಿದ್ದಾವೆ, ಅವು ಸಂಪೂರ್ಣವಾದಂತಹ ಸುಳ್ಳು ಅನ್ನುವಂಥ ನಿಟ್ಟಿನಲ್ಲಿ ಸ್ಪಷ್ಟಪಡಿಸುವಂತ ಕೆಲಸವನ್ನ ICMR ಮತ್ತೆ ಏಮ್ಸ್ ಮಾಡಿದೆ. ರೈಟ್, ಥ್ಯಾಂಕ್ ಯು ಶಬೀರ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಇದರ ಜೊತೆಗೆ ರಾಜ್ಯ ಸರ್ಕಾರ ಕೂಡ ಒಂದು ಸಮಿತಿಯನ್ನು ರಚನೆ ಮಾಡಿದೆ. ಆ ಸಮಿತಿ ಕೂಡ ಅಧ್ಯಯನ ನಡೆಸಿ ಈ ಹಾಸನ ಮುಂತಾದ ಭಾಗದಲ್ಲಿ ಈ ರೀತಿ ಏಕಾಏಕಿ ಹೃದಯಾಘಾತಗಳಾಗ್ತಿರೋದು ಯಾಕೆ, ಅದರ ಬಗ್ಗೆ ಒಂದು ರಿಪೋರ್ಟನ್ನು 10 ದಿನದಲ್ಲಿ ಕೊಡ್ತಾರೆ.